ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿನ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯದಲ್ಲಿ ಕೈಗೊಂಡಂತಹ ಕೃಷಿ ವೈವಿಧ್ಯದಲ್ಲಿ ನಾವಿವತ್ತು ಪರಿಚಯಿಸ್ತಾ ಇದ್ದೇವೆ ಅನ್ನದಾತರು, ಸಹಜ ಕೃಷಿಗೆ ಹೆಸರುವಾಸಿಯಾದವರು, ರೈತ ಪೀಠ ಪ್ರಶಸ್ತಿ ಸನ್ಮಾನಿತರು ಮಿತ್ತಬಾಗಿಲು BK ದೇವರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಹೆಸರುವಾಸಿ ಯಾಕಂತ ಹೇಳಿದ್ರೆ ಇವರು 200ಕ್ಕೂ ಹೆಚ್ಚು ಪ್ರಭೇದದ ಈ ಭತ್ತದ ಬೀಜಗಳ ಸಂರಕ್ಷಣೆಗೆ ಹೆಸರುವಾಸಿಯಾದವರು. ಇವರ ಒಂದು ಕೃಷಿ ಭೂಮಿಯಲ್ಲಿ ಎಲ್ಲ ರೀತಿಯ ಭತ್ತದ ಈ ಬೆಳೆಗಳನ್ನು ಬೆಳೆಸಿ ಆ ಬೀಜಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಅವರು ಆ ರಕ್ಷಣೆ ಮಾಡ್ತಾ ಇದ್ದವರು. ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡುವ. ಸರ್ ನಮಸ್ಕಾರ. ನಮಸ್ಕಾರ. ಈ ಕೃಷಿಯ ನಿಮ್ಮ ಈ ಭತ್ತದ ಕೃಷಿಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನೋಡಿ, ಇದು ನಾನು 60-65 ವರ್ಷದಿಂದ ಇತ್ತೀಚೆಗೆ ಈ ಭತ್ತದ ಕೃಷಿ ಮಾಡ್ತಾ ಇದ್ದೇನೆ. ಇನ್ನು ಸಹ ಇದರಲ್ಲಿ ಎಲ್ಲ ಕಲ್ತಾಯಿತು ಅಂತ ಇಲ್ಲ. ಅಂದರೆ ಭತ್ತ ಅದು ನಮಗೆ ಪ್ರಕೃತಿ ನಮಗೆ ಬೇಕಾದ ವರ್ಷ ಚೇಂಜ್ ಮಾಡ್ತಾ ಇರ್ತವೆ. ಮತ್ತು ನೋಡಿ, ನಿಮಗೆ ವೈವಿಧ್ಯತೆ ಗೊತ್ತಿಲ್ಲ. ನನ್ನ ಹತ್ರ ಮೊದಲು ಸಹ ನಾನು 20 ಎಕರೆ ಜಾಗುಳಿ ಮಾಡ್ತಿದ್ದೆ. ಆಗ 7 ಜೋಡಿ ಎತ್ತು ಕಟ್ತಿದ್ದೆ. ಆಗ ಸರಳ 60 ಜಾತಿಯ ಭತ್ತ ನಮ್ಮ ಲೋಕಲ್, ಅಂದರೆ ಆಗ ಹೈಬ್ರಿಡ್ಗಳು ಯಾವುದು ಹೈಬ್ರಿಡ್ಗಳು ಯಾವುದೂ ಬಂದಿರಲಿಲ್ಲ. ಆಗ ಒಂದು 60 ಜಾತಿಯ ಭತ್ತ ನನ್ನ ಹತ್ರ ಇತ್ತು. ಗೊತ್ತು, ಆಗ ನಮಗೆ ನೋಡಿ ಹೇಳಲಿಕ್ಕೆ ಆಗ್ತಿತ್ತು ಇಂಥ ಭತ್ತ ಇಂಥದ್ದು ಅಂತೇಳಿ. ಆಗ 2 ಬೆಳೆಯಲ್ಲಿ ಸರಳ 60 ಜಾತಿಯ ಭತ್ತ ಇತ್ತು. ಈಗ ಅಂಥದ್ದು ಒಂದು ಕಾಲದಲ್ಲಿ ನಾನು ಸಹ ಅಷ್ಟೇ, ಗೊತ್ತಲ್ಲ, ಹೈಲ್ಡ್ ಬಂತು ಗೊತ್ತಲ್ಲ, ಹೈಬ್ರಿಡ್ ಬಂತು ಈಗ, ಗೊತ್ತಲ್ಲ. ಆದರೂ ನಮ್ಮ ಲೋಕಲ್ ತಳಿಗಳು ನಾನು ಈಗಲೂ ಬೆಳೆಸ್ತಾ ಇದ್ದೇನೆ. ಅಂದರೆ ಅದು ನಮ್ಮ ಲೋಕಲ್ ತಳಿಗಳು. ಅಂದರೆ ನಮಗೆ ಅದರಲ್ಲಿ ಇದ್ದಷ್ಟು ನೀವು ಸಾರಾಂಶ ಬಾಕಿ ನಿಮ್ಮ ಹೈಬ್ರಿಡ್ಗಳು ಇಲ್ಲ, ನಮ್ಮ ಇದರಲ್ಲಿ ಮಾತ್ರ ಇರೋದು. ಹಾಗಾಗಿ ನಾನು ಇದನ್ನು ಬೆಳೆಸ್ತಾ ಇದ್ದೇನೆ. ನೋಡಿ, ವರ್ಷಕ್ಕೆ 2 ಬೆಳೆ ಮಾಡ್ತಾ ಇದ್ದೇನೆ. 1ನೇ ಬೆಳೆಯಲ್ಲಿ ಸರ್ 100-150 ಜಾತಿಯ ಭತ್ತ ಉಂಟು. 2ನೇ ಬೆಳೆಯಲ್ಲಿ ಒಂದು 50-40-50 ಜಾತಿಯ ಭತ್ತ ಉಂಟು. ಹಾಗೆ 2 ಬೆಳೆದ್ದು ಮಾಡ್ತಾ ಇದ್ದೇನೆ. ಅದು 1 ಬೆಳೆದ್ದು 2ನೇ ಬೆಳೆಗೆ ಆಗುವುದಿಲ್ಲ, 2ನೇ ಬೆಳೆದ್ದು 1 ಬೆಳೆಗೆ ಆಗುವುದಿಲ್ಲ. ಹಾಗೆ ಅದು ಯಾಕಂದರೆ ಅದಕ್ಕೆ ಆ ಸಮಯಗಳು ಉಂಟು, ಆ ಸಮಯಕ್ಕಾಗುವಂಥದ್ದು ಅದು, ಗೊತ್ತಿಲ್ಲ. ಹಾಗಾಗಿ ಅದನ್ನು ಬೆಳೆಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ನೋಡಿ ಈಗಿನ ಬೆಳೆದಲ್ಲಿ ಅತಿಕಾರಾಯ ತಳಿ ಉಂಟು. ಅದು ನಮ್ಮ ಮೂಲ ತಳಿ, ಗೊತ್ತಾಗ. ಅಂದರೆ ನಮ್ಮ ಹಿರಿಯರು ಅಂದರೆ ಹೇಳಿದರೆ ಸತ್ಯದ ಬೆಳೆ ಅಂತ ಹೇಳ್ತೀವಿ ಮೊದಲು. ಹಾಗೆ ಅದು ಆ ಬೆಳೆಯನ್ನು ನಾವು ಈಗ ಸಹ ಬೆಳೆಸ್ತಾ ಇದ್ದೇನೆ. ನೋಡಿ, ವರ್ಷವೂ ಅದು ಕ್ಯಾನ್ಸರಿಗೊಂದು ಮದ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ, 1ನೇ ಬೆಳೆಯಲ್ಲಿ ಕಾಯಮೆ, ರಾಜಕಾಯಮೆ, ಮಸೂರಿ ಇಂಥ ಉಂಟು. 2ನೇ ಬೆಳೆಯಲ್ಲಿ ನೋಡಿ ಅತಿಕಾಯ, ಸಣ್ಣ ಅತಿಕಾಯ, ಅನಂತರ ಸುಗ್ಗಿ ಆಮೆ, ಕರಿಯಜೇಬಿ, ಕುಂಟಿ ಆಮೆ, ಇಂಥ ಬೇರೆ ಬೇರೆ ಜಾತಿಯ ಭತ್ತಗಳು ಉಂಟು. ಈ ಭತ್ತಗಳನ್ನು ಬೆಳೆಸ್ತಾ ಇದ್ದೇನೆ. ಗೊತ್ತಲ್ಲ, ಯಾಕೆ ಗೊತ್ತಲ್ಲ. ನೋಡಿ, ಅದಕ್ಕೆ 8 ತಿಂಗಳು ಮಾತ್ರ ಅದಕ್ಕೆ ಇದು ಇರುವುದು. ಯಾವುದು ಅದು ಮೊಳಕೆ ಬರುವಂಥ ಶಕ್ತಿ, ಮತ್ತೆ ಅದು ಆ ಶಕ್ತಿಯನ್ನು ಕಳ್ಕೊಳ್ತದೆ. ಹಾಗಾಗಿ ವರ್ಷವೂ ಅದನ್ನು 1 ಬೆಳೆಗೆ ಹಾಕಿ ಅದನ್ನು ಪುನಃ ಒಣಗಿಸಿ ಅದನ್ನು ಇಟ್ಟು ಅದನ್ನು ಪುನಃ 2ನೇ ಬೆಳೆಗೆ ಹಾಕಿ ಅದನ್ನು ನಾವು ಬೆಳೆಸ್ತಾ ಇರಬೇಕು. ಮಾಡದಿದ್ದರೆ ಅದು ಉಳಿಯುವುದಿಲ್ಲ. ಹಾಗಾಗಿ ನಾವು ಮಾಡಲೇಬೇಕು. ಅಂದರೆ 1ನೇ ಬೆಳೆಯಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, ಆ ಬೆಳೆಗಳನ್ನು ಅದು ಅಷ್ಟೇ 1ನೇ ಬೆಳೆದು ಭಾರಿ ಕಷ್ಟ ಆಗ್ತದೆ. ಅಂದರೆ ಯಾಕೆ ಗೊತ್ತಿಲ್ಲ, ಮಳೆಗಾಲ ಆ ಬೀಜಗಳು ಆಗಲೇ ಒಣಗಿಸಿ ಇಟ್ಟರೆ ಹಾಳಾಗ್ತದೆ. ಹಾಗಾಗಿ ನಾವು ಅದನ್ನು ಒಣಗಿಸಬೇಕು. ನೋಡಿ, ಇದು ಹಾಗೆ, ಇದು 2ನೇ ಬೆಳೆ, ಇದು ಸಹ ಚಂದ ಒಣಗಿ ಅದನ್ನು ನಾವು ಇಟ್ಟು ಬಿಡಬೇಕು. ಹಾಗಾಗಿ ಇಟ್ಟರೆ ಮಾತ್ರ ಇದು ಉಳಿತದೆ. ಮತ್ತು ಪ್ರಕೃತಿಯ ನಿಯಮಗಳು ಯಾಕೆ ಗೊತ್ತಿಲ್ಲ. ನೋಡಿ, ಈ ವರ್ಷ ನಮ್ಮ ನೋಡಿ, ಯಾವಾಗಲೂ ನಂತರ
ಗಂಧಸಾಲೆ ಇರ್ತಿತ್ತು ಗಂಧಸಾಲೆ ಅದು ಈ ವರ್ಷ ಹಾಕಿದೆ ಬೀಜ ಹಾಕಿ ನೇಜಿ ಹಾಕಿದೆ ಬೀಜ ಮಾಡಿದೆ ನೋಡಿ. ಅದು ಈ ವರ್ಷ ನನಗೆ ಬೀಜಕ್ಕೆ ಸತ್ತ ಸಿಗಲಿಲ್ಲ, ಅಂದರೆ ಹಾಳಾಗಿ ಹೋಯ್ತು. ಅಂದರೆ ಯಾವತ್ತೂ ಅದಕ್ಕೆ ಇದು ಯಾವತ್ತೂ ಬಂಬೂಚಿ ಕೂತ್ಕೊಂಡು ಅದು ಹೋಯ್ತು. ಅಂದರೆ ಹಾಗಾಗಿ ಪ್ರಕೃತಿಯನ್ನು ಏನು ಹೇಳಲಿಕ್ಕಾಗೋದಿಲ್ಲ. ನೋಡಿ ಈಗ ಕಾಣ್ತಾರೆ ನೋಡಿ, ಈ ಬಿಸಿಲು ಈಗ ಹೇಗೋ ಬಿಸಿಲು ಉಂಟು ಅಂತ ಹೇಳಿದ್ರೆ ಗೊತ್ತಲ್ಲ, ನಾಲ್ಕು ಮೇ ಬಿಸಿಲು ಈಗ ಉಂಟು. ಹಾಗೆ ನೀವು ಇದಕ್ಕೆ ಒಂದು ಏನಾದರೂ ಕೀಟನಾಶಕಗಳನ್ನು ಬಳಸುವುದು ಏನಾದರೂ ಮಾಡುದಿಲ್ವ? ನಾವು ಮಾಡೋದಿಲ್ಲ ನೋಡಿ, ನಾವು ಕೀಟನಾಶಕಗಳು ಯಾವುದೂ ಹಾಕೋದಿಲ್ಲ, ರಾಸಾಯನಿಕಗಳು ಯಾವುದೂ ಇಲ್ಲ. ಖಾಲಿ ನಮ್ಮದು ಹಟ್ಟಿ ಗೊಬ್ಬರ ಮಾತ್ರ ನಮ್ಮದು. ಮತ್ತೆ ಏನಾದರೂ ಇದ್ದಿದ್ರೆ ನೀವು ಈಗ ಉಂಟಲ್ಲ ಯಾವುದು ದನದ ಮೂತ್ರ ಉಂಟಲ್ಲ ಅದನ್ನು ಸ್ಪ್ರೇ ಮಾಡ್ತೇವೆ, ಎಲ್ಲಾರು ರೋಗ ಬಂದಿದೆ, ಬೇರೆ ಏನು ಮಾಡ್ತಾ ಇಲ್ಲ. ಅದೇ ನಿಮ್ಮದು ಸಹಜ ಕೃಷಿಗೆ ಹೆಸರುವಾಸಿಯಾದಂಥದ ಒಂದು ಬೆಳೆ ಅಂತ ಹೇಳ್ಬೋದು. ಇಲ್ಲಿ ಸಹಜ ಕೃಷಿ ಅಂತ ಹೇಳಿದ್ರೆ ಏನು ಇಲ್ಲಿ ಪ್ರಕೃತಿಯಲ್ಲಿ ಸಿಗ್ತದೆ ಅಲ್ವಾ? ಇದು ನೀವು ಇನ್ನೊಂದು ಕೇಳಿದ್ದೇನೆ ಸರ್ ನಿಮ್ಮ ಬಗ್ಗೆ, ಈ ಕಳೆಗಳು ಏನ್ ಬರ್ತವೆ ಇಲ್ಲಿ ಗದ್ದೆಯಲ್ಲಿ, ಆ ಕಳೆಗಳನ್ನೇ ಉಪಯೋಗಿಸಿ ನೀವು ಅದನ್ನು ಕೂಡ ಒಂದು ಈ ಹಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೂಡ ಕೊಡ್ತಾ ಇದ್ದೀರಂತೆ ಇಲ್ಲಿ? ಅದು ಸಹ ಮಾಡ್ತೀರಾ ಅಲ್ವಾ ನೀವು? ಮತ್ತೆ ರಾಸಾಯನಿಕ ಗೊಬ್ಬರಗಳು ಯಾವುದೂ ಇಲ್ಲ, ಹಾಗಾಗಿ ಯಾವುದು ರಾಸಾಯನಿಕ ಗೊಬ್ಬರಗಳು ಸಹ ನಾವು ಹಾಕುತ್ತಿಲ್ಲ, ಯಾವುದೂ ರಾಸಾಯನಿಕ ಗೊಬ್ಬರ ಇಲ್ಲ. ನಾನೀಗ 71 ವರ್ಷ ಪ್ರಾಯ, ನಾನು ಈಗ ಸಹ ದುಡಿಯೋ ತಾಕತ್ತಲ್ಲಿದ್ದೇನೆ ಗೊತ್ತಿಲ್ಲ ಈಗಿನ. ಹಾಗಾಗಿ ಅದು ಯಾಕಾಗಿದೆ ಅಂತಲೇ ನಮ್ಮ ಆಹಾರ ಒಳ್ಳೆದು ತಿಂದರೆ ನಮಗೆ ರೋಗ ರುಜಿನಗಳು ಕಮ್ಮಿ ಆಗ್ತದೆ. ಅದಕ್ಕಾಗಿ ಆ ರೀತಿಯಲ್ಲಿ ನಾವು ಇದ್ದೇವೆ. ಹಾಗಾಗಿ ನಾನು ಹೇಳೋದುಂಟು, ಏನು ಇರಿದ್ರೂ ಹಣ ಸಿಗ್ಬೋದು, ಹಣ ಬರ್ಬೋದು, ಹಣಕ್ಕೆ ಬೇಕಲ್ಲ, ನಾವು ಆರೋಗ್ಯ ಮುಖ್ಯ. ಹಣ ಕೊಟ್ಟು ಆರೋಗ್ಯ ತಗೊಳ್ಬಲಿಕ್ಕೆ ಸಾಧ್ಯ ಇಲ್ಲ, ಊಟ ಇಲ್ಲಲ್ಲ. ಹಾಗಾಗಿ ನಮಗೆ ಮುಖ್ಯ ಆಗಬೇಕಾದ ಆರೋಗ್ಯ. ಆಹಾರಗಳು ಅಷ್ಟೇ, ಆಹಾರ ಒಳ್ಳೆ ಆಹಾರ ಸ್ವಲ್ಪ ತಿಂದರೂ ಸಾಕು ಗೊತ್ತಲ್ಲ. ಈ ನಿಮ್ಮ ಬೇಡದನ್ನು ಎಷ್ಟು ತಿಂದರೂ ನಿಮಗೆ ಏನು ಪ್ರಯೋಜನ ಇಲ್ಲ, ಅದು ಶಕ್ತಿಯಾಗಿ ಬರೋದು. ಹಾಗಾಗಿ ನಾವು ಈಗ ನೋಡಿ, ಈಗ ನಿಮ್ಮತ್ತು ಹೇಳಿದೆವು, ನಮಗೆ ಹೇಳೋದುಂಟು, ಮೊದಲಿನವರು ಹೇಳಿದ್ದಾರೆ ಗೊತ್ತಲ್ಲ. ನೋಡಿ ಮೊದಲು ಒಂದು 20 ವರ್ಷದ ಒಂದು 20-25 ವರ್ಷ ಹಿಂದೆ ಇಲ್ಲಿ ಸುತ್ತ ಎಲ್ಲವೂ ಗದ್ದೆವಿದು, ಮತ್ತೇನಿಲ್ಲ ಅಂಥದ್ದು. ಈಗ ಪೂರ ಗದ್ದೆಗಳು ಹೋಗಿ ತೋಟಗಳಾಯ್ತು. ಯಾಕೆ ಗೊತ್ತುಂಟ, ಅಡಿಕೆಗೆ ಮಾರ್ಕೆಟ್ ಹೆಚ್ಚಾಯಿತು ಗೊತ್ತಿಲ್ಲ ಬಾಕಿ. ಹಾಗಾಗಿ ಈಗ ಏಕದಮ್ ಏನಂತ ಹೇಳಿದ್ರೆ ಪೂರ ತೋಟಗಳಾಯಿತು ನೋಡಿ. ಆದ್ದರಿಂದಾಗಿ ಅವರೆಲ್ಲ ತೋಟ ಆದ್ದರಿಂದಾಗಿ ರೋಗ ನಮಗೆ ಇದು ಉಂಟಲ್ಲ, ಯಾವುದು ಕಾಡು ಪ್ರಾಣಿಗಳ ಉಪದ್ರವ ನಮಗೆ ಜಾಸ್ತಿ ಆಯಿತು. ಅದು ಮುಖ್ಯ ಗೊತ್ತಿಲ್ಲ. ಯಾಕಾಗ್ತದೆ, ಮೊದಲು ಅದು ಹಂಚಿ ಹೋಗ್ತಿತ್ತು, ಈಗ ಯಾರಿಗೆ ಉಂಟು ಅವನಿಗೆ ಮಾತ್ರ ಬರ್ತಾ ಉಂಟು. ಹಾಗಾಗಿ ಅದು ಸ್ವಲ್ಪ ಕಷ್ಟ ಆಗಿದೆ. ಒಳ್ಳೆ ವಿಷಯ ಹೇಳ್ತೇನೆ, ನಮ್ಮ ನೇತ್ರಾವತಿ ನೋಡಿ, ಇಲ್ಲಿ ನಮ್ಮ ಇಲ್ಲಿಂದ ಹುಟ್ಟಿಗಳು ಹೋಗ್ತದೆ ನೋಡಿ, ಅದು ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಯಾವುದು ಗೊತ್ತ ನಿಮ್ಮ ಮಂಗಳೂರಲ್ಲಿ ಗೊತ್ತದೆ ಸಮುದ್ರ ಸೇರ್ತದೆ. ಮೊದಲು ನಾವು ಸಣ್ಣದಿರುವಾಗ ಇಲ್ಲಿ ನೀರು ಹರಿತಾ ಇತ್ತು, ಅಂಥದ್ದು ಈಗ ಶ್ರಾವಣ ಮೇ ಏಪ್ರಿಲಿಗೆ ಆಗುವಾಗ ಅದು ನೀರು ಹರಿಯೋದಿಲ್ಲ. ಅಂದರೆ ಅಲ್ಲಲ್ಲಿ ಹೊಂಡಗಳಲ್ಲಿ ಮಾತ್ರ ಸ್ವಲ್ಪ ನೀರಿರ್ತದೆ. ಹಾಗಾಗಿ ಏನಾಗಿದೆ ಅಂತ, ಇದೇನಾಗುತ್ತೆ, ಇದು ಭತ್ತದ ಬದ್ದೆಯಲ್ಲಿದ್ದರೆ ಅದು ಕೆಳಗೆ ಹೋಗ್ತದೆ ಗೊತ್ತಲ್ಲ. ಅಲ್ಲಿ ನಮಗೆ ನೋಡಿ, ಇದರ ಮೇಲೆ ಎಷ್ಟೋ ಕಟ್ಟುಗಳುಂಟು, ಆ ಕಟ್ಟುಗಳು ಅಲ್ಲಿ ಹಾಕಿದರೆ ಅದರ ಕೆಳಗೆ ಬರುತ್ತೆ ಉಂಟು ಗೊತ್ತಿಲ್ಲ. ಅದು ಅಲ್ಲ ಕೆಳಗೆ ಕಟ್ಟು ಹಾಕಿದೆ, ಅದರ ಕೆಳಗೆ ಬರುತ್ತೆ ಉಂಟು. ಇದೇನಾಗಿದೆ, ಗದ್ದೆಗಳಲ್ಲಿ ಗದ್ದೆಯ ನೀರಿದ್ದರೆ ಅದು ಯಾವುದು ಗೊತ್ತುಂಟು, ನಿಮ್ಮ ತೋಡುಗಳಲ್ಲೇ ಕೆರೆಗಳಿಗೆ ಇದು ಹಳ್ಳಗಳಲ್ಲಿ ನೀರು ಹಾಕ್ತದೆ. ಇದು ಮುಖ್ಯ ಗೊತ್ತಲ್ಲ. ನೋಡಿ ಮತ್ತೊಂದು, ಬೇಸಿಗೆ ನೋಡಿ, ಯಾವುದು ಈ ಆಸ್ತಿಯ ಬೆಳೆಗಳಿಗೆ ಮಳೆಗಾಲದಲ್ಲಿ ನೀರು ಬೇಡ ನೋಡಿ, ಇದಕ್ಕೆ ಮಳೆಗಾಲದಲ್ಲಿ ನೀರು ಬೇಕು. ಇದು ಮಳೆಗಾಲ ನಾವು ಸ್ಟಾಕ್ ಮಾಡ್ತೇವೆ, ಅಂದರೆ ಅದು ಹುಳಿ ಇಡ್ತೇವೆ, ಅಷ್ಟು ನೀರು ನಿಲ್ತದೆ. ಹಾಗಾಗಿ ಅದು ನಿಂತು ಅದು ಭೂಮಿಗೆ ತಗೊಳ್ತದೆ. ಹಾಗಾಗಿ ಹೊರತ ಜಾಸ್ತಿ ಆಗ್ತದೆ ಗೊತ್ತಲ್ಲ. ಮೊದಲಿನ ಒಂದು ಗಾದೆ ಉಂಟು, ತುಳಿದಲ್ಲಿ ಒಂದು ಗಾದೆ ಉಂಟು, ತಗ್ಗಿಕೊಂಡು ಮೂಜು ಬುಳೆ ಅಂತೇಳಿ. ಅಂದರೆ ತಗ್ಗಿದ ಗದ್ದೆಗೆ ಇದ್ದರೆ ಅದರಲ್ಲಿ ಅದು 3 ಬೆಳೆ ಆಗ್ತದಂತೆ. ಅಂದರೆ 3 ಬೆಳೆ ಅಂದರೆ ಏನೇನು ಸುಗ್ಗಿ ಕೊಳಕ್ಕೆ ಅಂತ. ಹಾಗೆ ಅಂದರೆ ಅಷ್ಟು ಅಂದರೆ ಯಾಕೋತ್ರ ಅಲ್ಲಿ ಕೆಳಗೆ ಹೊರತು ಜಾಸ್ತಿ ಇರ್ತದೆ. ಈಗ ನೋಡಿ, ಈಗ ನಾವು ಇಲ್ಲಿ ನೋಡಿ ಇದೆಲ್ಲ ನಿಮಗೆ ಇದು ಹೇಳ್ತೇನೆ, ನಾವು ಇಲ್ಲಿ ಗದ್ದೆ ಮಾಡಿದರೆ ಕೆಳಗಿನ ಇಲ್ಲಿ ಒಂದು ಕೆಳಗಿನ ಅಲ್ಲಿದೆ, ಅಲ್ಲಿ ನೀರು ಹೊರತೆ ಆಗ್ತದೆ. ಹಾಗಾದರೆ ಇದು ವಿಚಿತ್ರ ನೋಡಿ, ಇಲ್ಲಿ ನಾವು ಮಾಡದಿದ್ದರೆ ಅಲ್ಲಿ ಹೊರತೆ ಇಲ್ಲ. ಹಾಗಾಗಿ ಇದು ನೋಡಿ ಎಂತ ಹೇಳಿದರೆ, ಹಾಗಾಗಿ ಭತ್ತದ ಕೃಷಿ ಉಂಟಲ್ಲ, ಭತ್ತದ ಕೃಷಿ ಯಾವಾಗಲೂ ನೀರನ್ನು ಬೇಡೋದಿಲ್ಲ, ನೀರನ್ನು ಕೊಡ್ತದೆ ನೋಡಿ. ಇದರಲ್ಲಿ ನೋಡಿ, ಹನಿಗೆ ಅದರಲ್ಲಿ ಗದ್ದೆಯಲ್ಲಿ ನೀರಿದ್ದರೆ ಅದು ತನ್ನಷ್ಟೇ ಇದಾಗಿ ಗೊತ್ತಾಗ್ತದೆ, ಭತ್ತಷ್ಟು ವರಸೆ ಜಾಸ್ತಿ ಆಗ್ತದೆ. ಅಂತರ್ಜಲ ನೋಡಿ, ಇಲ್ಲಿಯೇ ಈಗ 500 ಫೀಟ್ 600 ಫೀಟ್ ಹೋಯ್ತು. ಯಾಕೆ ಹೋಯ್ತು ಅಂತೇಳಿ, ಇಲ್ಲಿ ಗದ್ದೆಗಳಿಲ್ಲ, ಈಗ ನೀರು ಬೇಕಾಗಿದೆ ನೋಡಿ. ಇಲ್ಲೀಗ ಮೊದಲು ಈಗ ಗೊತ್ತು, ನಿಮ್ಮ ಕಣಿಯಲ್ಲಿ ಹೋಗುವಂಥ ನೀರು ಅಂಥದ್ದು ಈಗ ಯಾವುದು ನಿಮ್ಮ ಬೋರಿಂದ ನಾವು ತೆಗೆಯುವಂಥ ಸ್ಥಿತಿಗೆ ಬಂದಿದೆ. ಹಾಗಾಗಿ ಇದನ್ನು ಏನು ಮಾಡ್ತೀವಿ, ಭತ್ತದ ಕೃಷಿ ಇದ್ದರೆ ಖಂಡಿತ ಯಾವಕ್ಕೂ ಯಾವುದು ಭೂಮಿ ಬರಡಾಗಲಿಕ್ಕಿಲ್ಲ. ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳಲಿದೆ ಗೊತ್ತಲ್ಲ, ಇನ್ನು ಮುಂದೆಗೆ ಏನಾಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಕಷ್ಟ ಉಂಟು. ಬಾಗಿಲು ದೇವರ ಅವರ ಆರೋಗ್ಯದ ಗುಟ್ಟೇನು ಅಂತ ಅವ್ರ ಹತ್ರವೇ ಕೇಳುವ. ಸರ್, ನಿಮ್ಮ ಒಂದು ಈ ಆರೋಗ್ಯದ ಗುಟ್ಟೇನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಬೇಕು. ನೋಡಿ, ನಾನು ನನ್ನ ಆಹಾರವನ್ನು ನಾನು ತಿಂತಾ ಇದ್ದೇನೆ
ಹಾ. ನಾನು ತರಕಾರಿ ಪೇಟೆಯಿಂದ ತರೋದಿಲ್ಲ. ಹಾ. ನಾನು ನನ್ನಲ್ಲೇ ನನ್ನ ತರಕಾರಿಗಳು ನಾನೇ ಬೆಳೆಸ್ತೇನೆ. ಹೌದು. ಬೆಳೆಸಿ ಗೊತ್ತಲ್ಲ, ಅದಕ್ಕೆ ರಾಸಾಯನಿಕ ಅಲ್ಲ ಯಾವುದು ಇದು ಯಾವುದು ಕ್ರಿಮಿನಾಶಗಳನ್ನು ಹಾಕೋದಿಲ್ಲ. ನಾನು ಪೇಟೆಗೆ ಹೋಗೋದು, ಪೇಟೆಯಲ್ಲಿ ನಾನು ಊಟ ಮಾಡೋದು ಕಮ್ಮಿ. ನನ್ನ ಊಟ ನಾನು ಮನೆಯಲ್ಲೇ ಮಾಡೋದು. ಗೊತ್ತಿಲ್ಲ, ನನಗೆ ಗಂಜಿ ಆಗಬೇಕು ಅಂದರೆ ನಮ್ಮ ಕುಚ್ಚಿ ಹಚ್ಚಿ ನಾವು ಊಟ ಮಾಡೋರು, ನಮಗೆ ಗಂಜಿ ಬೇಕು. ಗೊತ್ತಿಲ್ಲ, ನಾನು ಯೋಚಿಸು ಅಷ್ಟೇ, ನನಗೆ ಗಂಜಿ, ನನಗೊಂದು ಗ್ಲಾಸ್ ಗಂಜಿ ಬೇಕು. ಗಂಜಿಯಲ್ಲಿ ನಾನು ಒಮ್ಮೆ ಊಟ ಮಾಡಿ ಗೊತ್ತಿಲ್ಲ ಮತ್ತೆ ಬೇಕಾದ ಪದಾರ್ಥಗಳು ನೋಡಿ. ಹಾಗಾಗಿ ನಮಗೆ ನನ್ನ ಆರೋಗ್ಯ ಅಂದರೆ ಅಷ್ಟೇ ನೋಡಿ. ಈಗ ನನಗೆ 81 ವರ್ಷ ಆದರೂ ಸಹ ಈಗ ಸಹ ತೀರಿದಷ್ಟು ಕೆಲಸ ಮಾಡ್ತೇನೆ. ಮತ್ತು ಬಾಕಿ ತುಂಬ ಆಗೋದಿಲ್ಲ, ಅಂದರೆ ಪ್ರಾಯ ಹೇಳೋದಿಲ್ಲ, ಮೆಷಿನ್ ಸ್ವಲ್ಪ ಎಲ್ಲ ಪೂರ ಇದಾಯಿತು ಗೊತ್ತಲ್ಲ, ಶಿಕ್ಷೆ ಆಗ್ತದೆ. ಹಾಗಾಗಿ ನಾನು ಹೇಳೋದು ಯಾರಿಗೂ ನಮ್ಮ ವೀಕ್ಷಕರು ಅಂತ ಹೇಳಿದ್ರೆ, ನಾವು ಏನಂತ ಹೇಳಿದ್ರೆ, ನಾವು ಒಂದು ಗಾಯ ಉಂಟು, ತಾನು ಸಾಯಬೇಕು, ಸ್ವರ್ಗ ಪಡಿಬೇಕು ಅಂತ. ತಾನು ದುಡಿಬೇಕು, ತಾನು ತಿನ್ನಬೇಕು. ಹಾಗೆ ಖಂಡಿತ ಅದು ಮುಖ್ಯ ಗೊತ್ತಲ್ಲ. ತಾವು ಸುಮ್ಮನೆ ಕೂತ್ಕೊಂಡು ಇದು ಮಾಡಲಿಕ್ಕೆ ಕೂಡುದು ಗೊತ್ತಲ್ಲ. ಯಾಕಂತಂದರೆ ನಮಗೆ ತೀರಿದಷ್ಟು ನಾವು ಮಾಡಬೇಕು ನೋಡಿ. ಮನುಷ್ಯ ಒಬ್ಬನಿಗೆ ಕೂಡುದಿಲ್ಲ ಅಂತ ಹೇಳಿದ್ರೆ, ಅವ ಕೂತ್ಕೊಂಡ್ರೆ ಅವನನ್ನು ಕೂತ್ಕೊಳಿಸ್ತಾರೆ ನೋಡಿ. ನಾವು ಈಗ ಸಹ ಕೂಡದಿದ್ದರೂ ಸಹ ನಾವು ನಮ್ಮ ಗಾಡಿ ಹೋಗ್ತಾ ಇರ್ತೇವೆ ನೋಡಿ. ಇದು ಹೇಳ್ತೇನೆ ನಾನು 5-5:30 ಗಂಟೆಗೆ ಹೇಳ್ತೇನೆ. ನನ್ನ ನಿತ್ಯ ವಿಧಿಗಳು ಮುಗಿಸಿ ನಾನು ಈಗ ಸಹ ಎಲ್ಲ ಆಸನಗಳನ್ನು ಹಾಕ್ತೇನೆ ಗೊತ್ತೇನೆ. ನನಗೆ ಅದೊಂದು ವಿಶೇಷ. ಯಾಕೊತ್ತಲ್ಲ, ಎಲ್ಲಿಂದ ಕಲ್ತ್ರಿ ಸರ್? ನಾನು ಶಾಲೆಗೆ ಹೋಗುವಾಗ, ನಾನು ಬೆಳ್ತಳ್ಳಿ ಶಾಲೆಗೆ ಹೋಗ್ತು. ಬೆಳ್ತಳ್ಳಿ ಶಾಲೆ ಹೋಗುವಾಗ ಆಗ RSS ಇತ್ತು. RSS ಗೊತ್ತು, ನಿಮಗೆ ಗೊತ್ತಾಯ್ತಲ್ಲ, RSS ಇತ್ತು. ಅದರಲ್ಲಿ ನಮಗೆ ಆಗ ಭಾರಿ ಇದಾಯಿತು. ಆಗ ನಾನು ಕಲ್ತದನ್ನು ಅದನ್ನೇ ಮುಂದುವರಿಸಿಕೊಂಡು ಬಂದೆ. ಮತ್ತು ನನ್ನ ಮಗ ಗೊತ್ತ, ಸಣ್ಣ ಮಗ, ಅವ ಯೋಗ ಮತ್ತು ಪ್ರತಿ ಚಿಕಿತ್ಸೆ ಅವ ಯಾವುದು ಡಿಗ್ರಿ ಪಡೆದ. ಹಾಗೆ ಅವನು ಸಹ ಇದೆ. ಅದನ್ನೇ ಮುಂದುವರಿಸಿಕೊಂಡು ನಾನು ಈಗ ಸಹ 81 ವರ್ಷ ಪ್ರಾಯ ಕಳೆದು ಸಹ ಈಗ ಸಹ ನಾನು ಶೀರ್ಷಾಸನ ಹಾಕ್ತೇನೆ ಗೊತ್ತಿಲ್ಲ. ಈ ಮಧ್ಯೆ ನಡು ಇದರಲ್ಲಿ ಯಾವುದೇ ನಿಮ್ಮ ಗೋಡೆಗೆ ಇರ್ತಲ್ಲ, ಮಧ್ಯದಲ್ಲಿ ನಾನು ಶೀರ್ಷಾಸನ ಏನು ಬ್ಯಾಲೆನ್ಸ್ ಇಲ್ಲದೆ ನಾನು ಮಾಡ್ತೇನೆ ಈಗ ಸಹ ಗೊತ್ತಲ್ಲ. ಎಲ್ಲ ಆಸನಗಳು ನನಗೆ ಬರ್ತದೆ. ಹಾಗಾಗಿ ಎಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ನಮಗೆ ಮುಖ್ಯ ಗೊತ್ತಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳುವುದೇನಂತೆ ಗೊತ್ತಲ್ಲ, ಅವು ಮುಖ್ಯ ಇದು ಗೊತ್ತಲ್ಲ. ನಾವು ಮುಖ್ಯ ಇದು ನಾವು ಮಾಡಬೇಕು. ಹಾಗಾಗಿ ಇದು ಮಾಡಬೇಕು. ಅದೇ ನಿಮ್ಮ ಆರೋಗ್ಯದ ಖಂಡಿತ. ಮತ್ತು ನಾನು ನನಗೆ ದೀರ್ಘ ಪೂಜೆ ಉಂಟು. ನಾನು ನನ್ನ ನಿತ್ಯ ವಿಧಿಯನ್ನು ಮಾಡಿದ್ರೆ ನಾನು ಎಲ್ಲಿ ಹೋಗೋದು. ನಾನು ಕಾಫಿ ಕುಡಿಬೋದು, ನಂದು ಆಹಾರ ಗೊತ್ತಿಲ್ಲ, ಪೂಜೆ ಆಗಿ ಆನಂತರ ಆಹಾರ ತಗೊಳ್ತೇನೆ. ಹಾಗಾಗಿ ಆ ರೀತಿಯಲ್ಲಿ ನಾನು ಈಗ ಸಹ ಗೊತ್ತಿಲ್ಲ, ಈ ವಯಸ್ಸಿನಲ್ಲಿ ಸಹ ನನ್ನ ಇದು ಮಾಡ್ತಾಯಿದ್ದೆ. ಒಂದು ಲೆಕ್ಕ ಈಗ ನೋಡಿ, ಈಗೆಲ್ಲ ನನ್ನ ಮಕ್ಕಳಿಗೆಲ್ಲ ಕೊಟ್ಟಿದ್ದೇನೆ. ಇಲ್ಲದ್ರೆ ನನಗೊಂದು 27 ಎಕರೆ ಜಾಗ ಉಂಟು. ನಾನೊಂದು ಆದ ಗೊತ್ತಾದ ನಾನು 20 ಎಕರೆ ಸಾಗುವಳಿ ಮಾಡ್ತೀನಿ ಅಂತ. ಇದು ನಿಮ್ಮ ತಂದೆಯವರಿಂದ ಬಂದದಲ್ವಾ? ಕೃಷಿಕರೇ, ನಮ್ಮ ತಂದೆಯವರಿಗೆ. ನಮ್ಮ ಅಜ್ಜನೂ ಕೃಷಿಕರೇ. ನಮ್ಮ ಅಜ್ಜನಿಗೆ ನಿಮ್ಗೆ ಹೇಳಿದ ಗೊತ್ತಾಯ್ತು, 3 ಗ್ರಾಮ ನಮ್ಮ ಕೈಯಲ್ಲಿತ್ತು. ಸ್ವಲ್ಪ ಅಲ್ಲ, 3 ಗ್ರಾಮ ನಮ್ಮ ಕೈಯಲ್ಲಿತ್ತು. ಹಾಗೆ ಅಂದರೆ ನಾವೊಂದು ಇದು ಗೊತ್ತಾಯ್ತು, ಒಂದು ಸಣ್ಣ ಮಟ್ಟಿಗೆ ರಾಜರು. ಇಷ್ಟನೇ ನೋಡೋದು ಕಷ್ಟ. ಹೌದು ಸರ್, ಈಗಿನ ಕಾಲದಲ್ಲಿ ಬಹಳ ಕಷ್ಟ ಉಂಟು, ಆಗೋದಿಲ್ಲ. ಯಾವ ತಳಿ ಸರ್ ಅದು ಇದು ಅತಿಕ್ರಯ ಅಂತ. ಅಲ್ಲ, ಈಗ ಇದರಲ್ಲಿ ನೀವು ಅಕ್ಕಿ ಮಾಡಿದ್ದು ಉಂಟಾ ನಿಮ್ಮ ಹತ್ರ? ಅಕ್ಕಿ ಇಲ್ಲ, ಇದಿಲ್ಲ. ಈಗ ನೀವು ಅಕ್ಕಿ ಎಲ್ಲ ಸೇಲ್ ಮಾಡ್ತೀರಾ? ಅಕ್ಕಿ ನನಗೆ ಉಳಿದದನ್ನು ಮಾಡ್ತೇನೆ. ನಂಗೆ ಬೇಕಾದಷ್ಟು ಇಟ್ಟುಕೊಂಡು ನನ್ನ ಕೆಲಸ ನನಗೆ ಬೇಕಾದವರಿಗೆಲ್ಲ ಕೊಟ್ಟು ಮತ್ತೆ ಉಳಿದದನ್ನು ಮಾರಾಟ ಮಾಡಿ. ಅದಕ್ಕೆ ನಾವು ಹೇಳಿದ ಕ್ರಯ ಕೊಡ್ತಾರೆ. ಹಾಗದು ನಮಗೆ ಒಳ್ಳೆಯದು. ಅದೊಂದು ಪ್ಲಸ್ ಪಾಯಿಂಟ್. ಯಾಕೆ ಗೊತ್ತಿಲ್ಲ, ನಮ್ಮ ರಾಸಾಯನಿಕ ನಾವು ಹಾಕೋದಿಲ್ಲ. ಹಾಗಾಗಿ ನಮಗೆ ಅದೊಂದು. ಅಲ್ಲ, ಈಗ ನಮಗೆ ಬೇಕಾದ್ರೆ ನಾವು ಹೇಗೆ ತಗೊಳ್ಬೇಕು? ನಿಮಗೆ ನಾವು ಮೊದಲು ಹೇಳಿ ಸಿಕ್ಬೋದು, ಇಲ್ಲ ಸಿಗ್ಲಿಕ್ಕಿಲ್ಲ ನಮಗೆ. ಅದಕ್ಕೆ ಸಾರಣ 80 ವರ್ಷ ಆಯ್ತಾ ಆ ಮೆಷಿನ್ಗೆ. ನೋಡಿ ಇಲ್ಲಿ ನೋಡಿ ಪೈರು ನೋಡಿ, ಇಲ್ಲಿ ಬನ್ನಿ ನೋಡಿ ಪೈರು ಉಂಟಾ ಮೇಲೆ. ಸ್ಟೋರ್ ರೂಮು. ಇದು ಯಾವ ಸೈಡ್ ಅಲ್ಲಿ ಹಾಕುದು ಭತ್ತ? ಹೀಗೆ ಎಲ್ಲಿ ಹಾಕುದು ಭತ್ತ? ಭತ್ತ ಮೇಲಿಂದ ಹಾಕುದು. ಹೊಟ್ಟು ಬೇರೆ ಆಗ್ತದೆ, ಇಲ್ಲಿ ಬರ್ತದೆ, ಇಲ್ಲಿ ಬರುವ ಅಕ್ಕಿ ಬರ್ತದೆ. ಇದು ಯಾವುದು ಹೊಟ್ಟು ಬೇರೆ ಬರ್ತದೆ, ಹೊರಗೆ ಹೋಗ್ತದೆ. ಹೊರಗೆ ಇಟ್ಟು ಬರ್ತದೆ ಕಮ್ಮಿ, ಸಕ್ಕರೆ ಅಂಶ ಕಮ್ಮಿ. ಯಾಕಂತಂದ್ರೆ ಅದು 3 ಉಪ್ಪು, ಹಾಲು, ಸಕ್ಕರೆ, ಇದು 3 ವರ್ಜ್ಯ. ಹಾಲು ನಮಗೆ ಹೇಳ್ತಾರೆ ಒಳ್ಳೇದು ಅಂತ. ಹಾಲು ಯಾಕೆ ಒಳ್ಳೇದು? ಅದು ಆ ದನದ ಕರುವಿಗೆ ಒಳ್ಳೆಯದು, ನಮಗಲ್ಲ. ದನದ ಕರುವಿಗೆ ಅದು ಒಳ್ಳೆಯದು. ಮತ್ತು ಕೂಡಿದ ಅಂತ ಹೇಳಿದ್ದು ತಗೊಳ್ಬೋದು. ಆದರೆ ಮುಖ್ಯ ಜಾಸ್ತಿ ಕೊಡಿ ಗೊತ್ತಿಲ್ಲ. ನೀವು ಮೊಸರು ತಿನ್ನಬಾರ್ದು, ಮಜ್ಜಿಗೆ ಎಷ್ಟು ಬೇಕಾದ್ರೆ ತಗೊಳ್ಳಿ. ಮೊಸರು ಒಳ್ಳೆಯದಲ್ಲ, ಜೀರ್ಣ ಆಗೋದಿಲ್ಲ. ಮತ್ತು ಅದೇ ನಿಮ್ಮ
ಯಾವುದು ಈ ಸ್ವಲ್ಪ ಫ್ಯಾಟ್ ಬರಲಿಕ್ಕೆ ಅದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅದು ಬರ್ತದೆ. ಒಂದನೇ ಮುಖ್ಯ ಅಂತ ಹೇಳಿದರೆ ಆದಷ್ಟು ಬಿಳಿ ವಸ್ತುಗಳು ಕಮ್ಮಿ. ಗೊತ್ತಲ್ಲ ನಿಮಗೆ ಗೊತ್ತಲ್ಲ, ನೀವು ಬಿಳಿ ಬಿಳಿ ಬೆಳೆಸಿ ಮಾಡಿ ಅದರಲ್ಲಿ ಕರಿಯ ಅಕ್ಕಿ ಉಂಟು, ಅದಕ್ಕೆ ತಗೊಳ್ಬೋದು, ತೊಂದರೆ ಇಲ್ಲ. ಮತ್ತು ಬೇಯಿಸಿದ ಅಕ್ಕಿ ಒಳ್ಳೆಯದು. ಮತ್ತು ಈ ಹಸಿ ಯಾವುದು ಗೊತ್ತಾ, ನಿಮ್ಮ ರಾ ರೈಸ್ ಒಳ್ಳೆಯದಲ್ಲ, ಬಾಯ್ಲ್ಡ್ ರೈಸ್ ಒಳ್ಳೆಯದು. ಯಾಕಂದ್ರೆ ನಮ್ಮ ಊರಿಗೆ ಬಾಯ್ಲ್ಡ್ ರೈಸ್ ಒಳ್ಳೆಯದು. ಯಾಕೆ ಮುಖ್ಯವಾಗಿ ಯಾಕಂದ್ರೆ ಆಹಾರ ಕಟ್ಟದ ಮೇಲೆ ಹೋಗಿ ನಿಮಗೆ ಬೇಕಾದ್ರೆ ರಾ ರೈಸ್ ತಿನ್ಬೋದು, ಇಲ್ಲವೇ. ಮತ್ತು ಅವರೆಲ್ಲ ಹೇಳ್ತಾರೆ, ಈ ಪ್ಯಾಲೆಟ್ ಕಳಿಸ್ಬೇಕು, ಅದು ಏನು ಅಗತ್ಯ ಇಲ್ಲ. ನೀವು ನಿಮ್ಮ ಆಹಾರ ನೀವು ತಗೊಂಡು ಧಾರಾಳ ಪ್ಯಾಲೆಟ್ ಬೆಳೆಯುವಲ್ಲಿ ನೀವು ಅಲ್ಲಿ ನಿಮಗೆ ಏನು ಸಿಗ್ತದೆ ಅದನ್ನು ನೀವು ತಿನ್ನಿ, ತೊಂದರೆ ಮಾಡಿ. ಮಾವಿನ ಸಮಯದಲ್ಲಿ ಮಾವಿನಕಾಯಿ ತಿನ್ನಿ, ಏನೂ ಆಗೋದಿಲ್ಲ. ಹಲಸಿನಕಾಯಿ ಬರೋದು ಹಲಸಿನಕಾಯಿ ತಿನ್ನಿ, ಏನೂ ಆಗೋದಿಲ್ಲ. ಹಲಸಿನಕಾಯಿ ಉಂಟಲ್ಲ, ಕ್ಯಾನ್ಸರ್ಗೆ ಒಂದು ಮದ್ದು, ಗೊತ್ತಿಲ್ಲ. ಸುಮ್ಮನೆ ಈಗ ದೂರ್ತಾರೆ ಹೇಳಿದ್ರೆ ಹಲಸಿನಕಾಯಿ ಆ ಸಮಯಕ್ಕೆ ಖಂಡಿತ ಒಳ್ಳೆಯದು. ಆ ಸಮಯದಲ್ಲಿ ನಿಮಗೆ ಯಾವುದು ಸಿಗ್ತದೆ ಅದು ಒಳ್ಳೆಯದು. ನಿಮಗೆ ಸಮಯ ಯಾವುದು ಬೇಕಾದ್ರೆ ಸಿಗಲಿ, ಅದು ನೀವು ಉಪಯೋಗ ಮಾಡಿ. ಹಾಗೆ ನಾವು ಮೊದಲಿಂದಲೇ ಮನೆಗೆ ನಿತ್ಯ ಬರ್ತದೆ, ಇರೋದು ನಾಳೆ ಅಷ್ಟೇ ನಮಗೆ ಇಲ್ಲ, ಆಗುತ್ತದೆ ಹೋಗ್ತದೆ. ಒಂದು ಟೈಮಲ್ಲಿ ತುಂಬಾ ಇತ್ತು. ಈಗ ಮಕ್ಕಳೆಲ್ಲ ಇಲ್ಲೇ ಇರುವಾಗ ಇತ್ತು. ಆಮೇಲೆ ಅಲ್ಲಿ ಒಂದು ಮನೆ ಕಟ್ಟಿದ್ದೆವು, ಅಲ್ಲಿ ಇದ್ದಾನೆ 25 ವರ್ಷ ಒಬ್ಬ ಬ್ಯಾಂಗ್ಳೂರ್ ಇದ್ದಾನೆ, ಅದು ಬ್ಯಾಟ್ರಿ ಇದು ಮಾಡ್ಬೇಕಷ್ಟೇ. ಅದಕ್ಕೆ ಮನೆಯಲ್ಲಿ ತೆಗ್ದಿದ್ದೇವೆ ನಾವು ಬ್ಯಾಟ್ರಿ. ಮುಖ್ಯ ಹೌದು, ಅದು ಬೆಳೆದು ಗೊತ್ತಿದೆ. ಹಾಗಾಗಿ ಬಂದ ನಿಮಗೆ ಹೇಳಿ ಫ್ಯಾಮಿಲಿಗೆ ಹೆಣ್ಣು ಮಾಡ್ತಾರೆ. ನಮ್ಮದು ಹೇಳಿದ್ರು ಎಷ್ಟು ಗೊತ್ತಿಲ್ಲ, ನಿಮ್ಮ ಮಗ ಚಪ್ಪಾಳೆ 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 ಚಪ್ಪಾಳೆ. ಮೊಬೈಲ್ ಹೆಚ್ಚಿನ ಉಂಟು ನನಗೆ ಬೇಕಂದ್ರೆ ಯಾಕೋ ಈಗಿನ ಕಾಲದಲ್ಲಿ ಕೊಡ್ತಾರೆ. ಮತ್ತು ಹಂಚ ಮೊಬೈಲ್ ಉಂಟು. ನೋಡಿ, ಇದು ನನಗೆ ಬಂದದಲ್ಲ, ನನ್ನ ಬದಲಾವಣೆ ಬಂದಿದೆ. ನಾನು ಹೇಳೋದಷ್ಟೇ, ಯಾರ ಹತ್ರ ಹೇಳೋದುಂಟು, ನನಗೆ ಯಾವುದು ಪರಿಸ್ಥಿತಿ ಬರಲಿಲ್ಲ. ನನ್ನ ಭತ್ತ ಬೆಳೆಸಿದ್ದಕ್ಕೆ ನಂಗೆ ಬಂದಿದೆ. ನಾನು ಹೇಳೋದಷ್ಟೇ, ಯಾಕಂತಲ್ಲ ಅದು ಮುಖ್ಯ. ನೋಡಿ, ಇದು ನಮ್ಮ ರಾಷ್ಟ್ರಪತಿಗಳು ನನಗೆ ಯಾವುದು ಇದು ಯಾವುದು ಗೊತ್ತಿಲ್ಲ ಪ್ರಶಸ್ತಿ ಪತ್ರವನ್ನು ಕೊಟ್ಟರು. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ ಮಿತ್ತ ಬಾಗಿಲು BK ದೇವರಾವ್ ಅವರಿಗೆ ದೇವರು ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಹಾಗೆಯೇ ನಮ್ಮ ಈ ಭತ್ತದ ಕೃಷಿ ಏನಿದೆ, ಭತ್ತದ ಬೆಳೆಯನ್ನು ಸಂಸ್ಕರಣೆ ಮಾಡ್ತಾ ಇರುವಂತಹ ಇವರು ಕೃಷಿಯಲ್ಲಿ ಇನ್ನಷ್ಟು ಸಂಶೋಧನೆ ಮಾಡಲಿ, ಇನ್ನಷ್ಟು ಈ ಕೃಷಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಇನ್ನೂ ಸಹ ಅವರು ಜೀವಂತವಾಗಿ ಆ ಬೆಳೆಸುವ ನಿಟ್ಟಿನಲ್ಲಿ ಅವರು ಸಫಲರಾಗ್ಲಿ ಅಂತ ಹೇಳಿ ಕೇಳಿಕೊಳ್ತಾ ನಾನು ಅವರಿಗೆ ಧನ್ಯವಾದ ಕೋರ್ತಿದ್ದೇನೆ. ನಮಸ್ಕಾರ. ಚಪ್ಪಾಳೆ 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 ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ.